ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡ್ತಾ ಇದ್ದಾರೆ ಉದ್ಘಾಟಕರು. ದೇಶಭಕ್ತಿ ಗೀತೆಯನ್ನು ಹಾಡಲಿಕ್ಕೆ ನಿಮ್ಮ ಮುಂದೆ ಕುಮಾರಿ ಆಶ್ರಯ. ನಮ್ಮ ಎಲ್ಲ ಸದಸ್ಯರು ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಅಧ್ಯಕ್ಷರಲ್ಲಿ ಹಾಗೆ ನಮ್ಮ ಟ್ರಸ್ಟಿಗಳಲ್ಲಿ ಉದ್ಘಾಟಕರನ್ನು ಹಾಗೆ ಗೌರವ ಉಪಸ್ಥಿತಿಯಲ್ಲಿರುವುದನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕರೆದುಕೊಂಡಬೇಕಾಗಿ ಕೇಳಿಕೊಳ್ತೇನೆ. ಉಜಿರೆ ಕ್ಷೇತ್ರ ನಿಲಯಂ ಜನಾರ್ದನಂ ಜಗದ್ಗುರು ಭಕ್ತಾನುಗ್ರಹಂ ಕರ್ತಾರಂ ವಂದೇ ಭಕ್ತ್ಯಾಪುನಃ. ಶ್ರೀ ಜನಾರ್ದನ ಸ್ವಾಮಿಯ ಪಾದಾರವಿಂದಗಳಿಗೆ ಕೊಡಮಂತ್ರ. ಸ್ವಾಮಿಯ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಇದೀಗ ಯಕ್ಷಭಾರತಿ ರಿಜಿಸ್ಟರ್ಡ್ ಕನ್ಯಾಡಿ ಬೆಳ್ತಂಗಡಿ ಇಲ್ಲಿಯ 11ನೇ ವರ್ಷದ ವಾರ್ಷಿಕೋತ್ಸವದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಬಂದಿರುವಂತಹ ಎಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದ ಶ್ರೀಯುತ ಹರೀಶ್ ರಾವ್ ಮಂಡ್ರಪಾಡಿ. ಓಂ ಶ್ರೀ ಜನಾರ್ದನಾಯ. ಬ್ರಹ್ಮಕಲಶೋತ್ಸವದ ಈ ಶುಭ ಸಮಾರಂಭದಲ್ಲಿ ಯಕ್ಷಭಾರತಿ ರಿಜಿಸ್ಟರ್ಡ್ ಇದರ ವತಿಯಿಂದ ಆಯೋಜಿಸಲಾಗಿರುವಂತಹ ಇಂದಿನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮನ್ನೆಲ್ಲ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇಂದು ನಮ್ಮ 11ನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಮಾರಂಭ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. 11 ವರ್ಷದ ಹಿಂದೆ ನಮ್ಮ ಈ ಸಂಸ್ಥೆಯನ್ನು ದೀಪ ಪ್ರಜ್ವಲನೆಯ ಮೂಲಕ ಬೆಳಗಿಸಿ 11 ವರ್ಷದ ಪ್ರತಿ ವರ್ಷ ಸಹ ನಮ್ಮ ಈ ಸಂಸ್ಥೆಗೆ ಮಾರ್ಗದರ್ಶಕರಾಗಿ ಮತ್ತು ಪೋಷಕರಾಗಿ ನಮ್ಮನ್ನು ಬೆಳೆಸಿದಂತಹ ಪೂಜ್ಯ ದಿವಂಗತ ಕೀರ್ತಿಶೇಷ ವಿಜಯರಾಘವ ಪ್ರಭೇಟ್ನಾಯರು ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಾವು 11ನೇ ವರ್ಷದ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅವರಿಲ್ಲದಿದ್ದರೂ ಆ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕು ಅಂತ ಅವರ ಪತ್ನಿಯಾದ ಕುಸುಮಕ್ಕನವರನ್ನು ನಾವು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ದೀಪ ಬೆಳಗಿಸಿ ಭಾರತ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ನಾನು
ನಮ್ಮ ಯಕ್ಷಭಾರತಿ ಸಂಸ್ಥೆಯ ವತಿಯಿಂದ ಮತ್ತು ಎಲ್ಲ ಟ್ರಸ್ಟಿಗಳ ವತಿಯಿಂದ ಹಾರ್ದಿಕವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರನ್ನು ಶೋಭಕನವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಗೆ ಇವತ್ತು ವಿಜಯಣ್ಣನೇ ಬಂದು ಈ ದೀಪ ಬೆಳಗಿಸಿದ್ದಾರೆ ಅನ್ನೋದನ್ನು ಮನಸ್ಸಿನಲ್ಲೆಲ್ಲ ತುಂಬಿದೆ. ಮತ್ತೊಮ್ಮೆ ನಾನು ಕುಸುಮಗೌಡಮ್ಮನವರಿಗೆ ನಮ್ಮ ಅನಂತಾನಂದ ವಂದನೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ನಾವು ಶ್ರೀ ಕೆ ವಿನಯಚಂದ್ರ, ಮಾನ್ಯ ಸರಸಂಘ ಚಾಲಕರು, ಪುತ್ತೂರು ರಾಷ್ಟ್ರೀಯ ಸ್ವಯಂಸೇವಕ ಸಂಘ ಪುತ್ತೂರು ಜಿಲ್ಲೆ, ಇವರನ್ನು ನಾವು ಕೇಳಿಕೊಂಡಾಗ ಸಂತೋಷದಿಂದ ಅವರು ಒಪ್ಪಿಕೊಂಡು ಮತ್ತು ಸದಾ ನಮ್ಮ ಈ ಯಕ್ಷಭಾರತಿ ಸಂಸ್ಥೆಗೆ ಮಾರ್ಗದರ್ಶಕರಾಗಿದ್ದುಕೊಂಡು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿರುವುದು ನಮಗೆಲ್ಲ ಒಂದು ಗೌರವ ಮತ್ತು ಸಂತೋಷದ ದಿನ. ಅವರನ್ನು ನಾನು ಈ ಸಂದರ್ಭದಲ್ಲಿ ಯಕ್ಷಭಾರತಿಯ ಎಲ್ಲ ಟ್ರಸ್ಟಿಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮ್ಮ ಯಕ್ಷಭಾರತಿ ಸಂಸ್ಥೆಯನ್ನು ಸುದೀರ್ಘ ಕಾಲದಿಂದ ಮುನ್ನಡೆಸುತ್ತಿರುವಂತಹ ರಾಘವೇಂದ್ರ ಬೈಪಾಡಿದ್ದಾರೆ. ಬಹುಶಃ ಅವರ ಒಂದು ಸಾಮರ್ಥ್ಯದಿಂದ ನಾವು ಇವತ್ತು ಈ ಒಂದು ಯಕ್ಷಭಾರತಿ ಸಂಸ್ಥೆ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗಿ ತಾಲೂಕು ಹಾಗೂ ಜಿಲ್ಲೆಯಲ್ಲಿ ಎಲ್ಲ ಕಡೆಗೆ ಪರಿಸರಿಸಲಿಕ್ಕೆ ಕಾರ್ಯ ಆಗಿದೆ. ಅವರನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲ ಟ್ರಸ್ಟಿಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಮತ್ತು ಅವರನ್ನು ಮಹೇಶ್ರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವಂತಹ ಎಲ್ಲ ಯಕ್ಷಭಾರತಿ ಟ್ರಸ್ಟಿಗಳನ್ನು ಸ್ವಾಗತಿಸ್ತಾ, ಹಾಗೆ ಬಂದಿರುವಂತಹ ಛಾಯಾಗ್ರಾಹಕರನ್ನು ಮತ್ತು ಪತ್ರಿಕೋದ್ಯಮಿಗಳನ್ನು ಮತ್ತು ಯಕ್ಷಭಾರತಿಯ ಎಲ್ಲ ಒಂದು ಯಾರು ಪ್ರೇಕ್ಷಕರಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಮುಂದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಕುಸುಮಕ್ಕನವರು ಮತ್ತು ಶುಭ ಹಾರೈಸಬೇಕು ಅಂತ ಹೇಳಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಮುಂದಕ್ಕೆ ಒಂದೇ ಮಾತೃ ಗೀತೆಗೆ 150ನೇ ವರ್ಷದ ಸಂಭ್ರಮದಲ್ಲಿ ಈ ವರ್ಷ ನಾವು 150ನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಅದರ ದ್ಯೋತಕವಾಗಿ ಈಗ ನಮ್ಮ ಈ ವೇದಿಕೆಯಲ್ಲಿ ಒಂದೇ ಮಾತೃ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ಶ್ರೀಯುತ ಶ್ರೀನಿವಾಸ ರಾವ್ ಮಂಜಲ್. ಮಿಕ್ಸಿಂಗ್ ಬರೋ ದಯವಿಟ್ಟು ಎಲ್ಲರೂ ಎದ್ದಿರಬೇಕಾಗಿ ಕೇಳ್ಕೊಂಡು. ಮಲಯಜ ಶೀತಲ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ ಶೋ
शक्ति हृदये तुमिमा भक्ति तो मारई प्रतिमा गड़ी मंदिरे मंदिरे वंदे मातरम त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरं श्यामलां सरलां सुस्मितां भूषितां धरणीं भरणीं मातरं वन्दे मातरं वन्दे मातरं। भारत माता की जय। ಮುಂದಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ನಮ್ಮ ಈ ಇಂದಿನ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿದಂತಹ ಶ್ರೀಮತಿ ಕುಸುಮಾ ವಿ ಪಡ್ವೇಟ್ನಾಯ ಇವರು ಉದ್ಘಾಟಕರ ನೆಲೆಯಲ್ಲಿ ಒಂದೆರಡು ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಜನಾರ್ದನ ನಮಃ. ಮತ್ತು ಇಲ್ಲಿ ನೆರೆದಿರುವ ಸಭಿಕರಿಗೆ ಮತ್ತು ಇಲ್ಲಿ ಇರುವ ಅತಿಥಿ ಶ್ರೇಷ್ಠರಿಗೆ ನಾನು ಮಾಡುವ ವಂದನೆಗಳು. ಈ ದಿನ ಈ ಯಕ್ಷಭಾರತಿ ಸಂಘದ ವಾರ್ಷಿಕೋತ್ಸವದ ಅಭ್ಯಂತರ ಮಾಡಲಿಲ್ಲ. ನನ್ನ ಪತಿದೇವರಿಗೆ ಯಕ್ಷಗಾನ ಅಂತ ಹೇಳಿದರೆ ತುಂಬ ಇಷ್ಟ ಮೊದಲಿಂದಲೂ. ಅದಕ್ಕೆ ಸರಿಯಾಗಿ ದೇವರವರಿಗೆಲ್ಲ ಸರ್ವ ರೀತಿಯಲ್ಲಿ ಸಹಕಾರವನ್ನು ನೀಡಿದ ಕಾರಣ ಈ ಸಂಸ್ಥೆ ಅವರು ಸಂಸ್ಥೆ ತುಂಬ ಮುಂದರಿಯಿತು. ಈಗ 11ನೇ ವರ್ಷದ ಸಂದರ್ಭದಲ್ಲಿ ಇನ್ನು ಶುಭಾಶಯ ನಾನು ಹೇಳುತ್ತಾ ಇವರ ಎಲ್ಲ ಕಾರ್ಯಕ್ರಮಗಳು ಸಸೂತ್ರವಾಗಿ ನೆರವೇರಲಿ. ಇನ್ನು ಮುಂದೆಯೂ ಇದೇ ರೀತಿ ಇವರೆಲ್ಲ ಸಹಕಾರವನ್ನಿತ್ತು ಈ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗಲು ಆ ಶ್ರೀ ಜನಾರ್ದನ ದೇವರು ಸದಾ ಸಹಾಯವಸ್ತವನ್ನು ನೀಡಬೇಕೆಂದು ನಾನು ಪ್ರಾರ್ಥಿಸಿ ನನ್ನ ಈ ಸಣ್ಣ ಪುಟ್ಟ ಮಾತುಗಳನ್ನು ಮುಗಿಸ್ತೇನೆ. ಅಮ್ಮ, ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಕ್ಕೆ ಈ ವೇದಿಕೆಯಲ್ಲಿ ದೇಶಭಕ್ತಿ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ಕುಮಾರಿ ಆಶ್ರಿತ ಹಾಗೆ ಕುಮಾರಿ ಶ್ರೀವಿದ್ಯಾ ಇತ್ತಾಳಿಯವರು. ಕೋಟಿ ಸವಾಲಿಗೆ ಉತ್ತರ ಒಂದೇ, ಹಿಂದೂ ಭಾವದ ಜಾಗರಣ, ನಾಡಿದು ಬಯಸಿದೆ ಸಂಕ್ರಮಣ, ಉತ್ತರ ಒಂದೇ ಜಾಗರಣ. ಕೋಟಿ ಸವಾಲಿಗೆ ಉತ್ತರ ಒಂದೇ, ಹಿಂದೂ ಭಾವದ ಜಾಗರಣ, ನಾಡಿದು ಬಯಸಿದೆ ಸಂಕ್ರಮಣ, ಉತ್ತರ ಒಂದೇ ಜಾಗರಣ. ಸೋಲಿನ ದಿನಗಳ ಹಿಂದಕ್ಕೆ ಸರಿಸಿ ನಲಿವಿನ ನಾಳೆಗೆ ಕದ ತೆರೆದು,
ಗೋಳಿನ ಕಥೆಗಳ ಗೊಂದಲ ಮರೆಸಿ ಗೆಲುವಿನ ಪಥದಲ್ಲಿ ಮುನ್ನಡೆದು ಏಳಿರಿ ತರುಣರೆ ದನಿಯೊಂದಾಗಿಸಿ ಅರಿಗಳ ದಂಡನು ಸದೆ ಬಡಿದು ನಾಡಿದು ಬಯಸಿದೆ ಸಂಕ್ರಮಣ ಉತ್ತರ ಒಂದೇ ಜಾಗರಣ. ಶಾರದೆ ನಾಡಿನ ಶಾಪವೇ ಮುಕ್ತಿ ದ್ವೇಷದ ಹೊಂಚನು ಪುಡಿ ಮಾಡಿ ರಾಮನ ಕಾರ್ಯದಿ ಮೆರೆದಿದೆ ಭಕ್ತಿ ಅಂಜಿಕೆ ಸಂಚಿಗೆ ಕೊನೆ ಹಾಡಿ ಹೊರಳಿದೆ ಬದುಕು ಬೆಳಕಿನ ಕಡೆಗೆ ಗೆಲುವಿನ ಆಸೆಗೆ ಬಲ ನೀಡಿ ನಾಡಿದು ಬಯಸಿದೆ ಸಂಕ್ರಮಣ ಉತ್ತರ ಒಂದೇ ಜಾಗರಣ. ಕೋಟಿ ಸವಾಲಿಗೆ ಉತ್ತರ ಒಂದೇ ಹಿಂದೂ ಭಾವದ ಜಾಗರಣ. ನಾಡಿದು ಬಯಸಿದೆ ಸಂಕ್ರಮಣ ಉತ್ತರ ಒಂದೇ ಜಾಗರಣ. ನಾಡಿದು ಬಯಸಿದೆ ಸಂಕ್ರಮಣ ಉತ್ತರ ಒಂದೇ ಜಾಗರಣ. ಉತ್ತರ ಒಂದೇ ಜಾಗರಣ. ಉತ್ತರ ಒಂದೇ ಜಾಗರಣ. ಜನನಿ ಜನ್ಮಭೂಮಿ ಹೇ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ ಹೇ ಜನನಿ ಜನ್ಮಭೂಮಿ. ಭಾರತಿ ನಿನ್ನಯ ಅಡಿಗಳಿಗೆ ಒಡಮಡುವೆ ನಾಡಿಗಳಿಗೆ, ಭಾರತಿ ನಿನ್ನಯ ಅಡಿಗಳಿಗೆ ಒಡಮಡುವೆ ನಾಡಿಗಳಿಗೆ. ಜನನಿ ಜನ್ಮಭೂಮಿ ಹೇ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ ಹೇ ಜನನಿ ಜನ್ಮಭೂಮಿ. ಜನ್ಮ ಜನ್ಮದ ಪುಣ್ಯದ ಫಲವು ಕರುಣೆಯ ತೋರಿದ ಒಲವಿನ ಬಲವು ಬಂದಿದೆ ಧರೆಗೆ ನಿನ್ನೊಡಲೊಳಗೆ, ಬಂದಿದೆ ಧರೆಗೆ ನಿನ್ನೊಡಲೊಳಗೆ. ಕೋಟಿ ಕೋಟಿ ಜನ ಸೋದರರೆನಗೆ, ಕೋಟಿ ಕೋಟಿ ಜನ ಸೋದರರೆನಗೆ. ಜನನಿ ಜನ್ಮಭೂಮಿ ಹೇ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ ಹೇ ಜನನಿ ಜನ್ಮಭೂಮಿ. ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದೆ ಒಡಲು, ಶ್ರೀಗಂಧದ ಸೌಗಂಧವು ತುಂಬ, ಶ್ರೀಗಂಧದ ಸೌಗಂಧವು ತುಂಬ. ಏನೆಂಬೆನು ಈ ಸ್ವರ್ಗದ ಬಿಂಬ, ಏನೆಂಬೆನು ಈ ಸ್ವರ್ಗದ ಬಿಂಬ. ಜನನಿ ಜನ್ಮಭೂಮಿ ಹೇ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ ಹೇ ಜನನಿ ಜನ್ಮಭೂಮಿ, ಹೇ ಜನನಿ ಜನ್ಮಭೂಮಿ, ಹೇ ಜನನಿ ಜನ್ಮಭೂಮಿ. ನಾವೆಲ್ಲರೂ ಜೊತೆ ಸೇರಿ ಜೋರಾಗಿ ಭಾರತ್ ಮಾತೆಗೆ ಒಂದು ಜೈಕಾರವನ್ನು ಹಾಕುವ. ಭೋಲೋ ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ, ವಂದೇ. ಮುಂದಕ್ಕೆ ಈ ಇಂದಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವವರು ಶ್ರೀಯುತ ಕೆ ವಿನಯಚಂದ್ರ ಶ್ರೀಮಾನಿಯವರು, ಮಾನ್ಯ ಸಂಘ ಚಾಲಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪುತ್ತೂರು ಜಿಲ್ಲೆ. ಇವರು ನಮ್ಮ ಇಂದಿನ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. ವೇದಿಕೆಯಲ್ಲಿರುವ ಗಣ್ಯರೇ, ಸೇರಿರುವ ಎಲ್ಲ ಸಭಾಸದರೇ, ನಮ್ಮನ್ನೆಲ್ಲ ಪೊರೆಯುವಂಥ ತಾಯಿ ಭಾರತಿಗೆ ದೀಪವನ್ನು ಬೆಳಗಿಸಿ ಅರ್ಚನೆಯನ್ನು ಮಾಡಿ ಪೂಜಿಸಿದಂಥ ಹಿರಿಯರಾದ ಪಡುವೆಟ್ಟು ಮನೆಯ ಅಮ್ಮನವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ನಾವೆಲ್ಲ
ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶದ ಸಂಭ್ರಮದ ಜೊತೆಗೆ ಯಕ್ಷಭಾರತಿಯ 11ನೇ ವರ್ಷದ ಸಂಭ್ರಮದಲ್ಲಿದ್ದೇವೆ. ಅನೇಕ ಕಲೆ ಹಾಗೂ ಇತರ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ಯಕ್ಷಭಾರತಿ ಇವತ್ತೊಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿಕೊಂಡು ಈ ಬ್ರಹ್ಮಕಲಶದ ಸಂಭ್ರಮದಲ್ಲಿ ಸಂಭ್ರಮವನ್ನು ಪಡ್ತಾ ಇದೆ. ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಕಲೆಯ ಪ್ರಕಾರಗಳು ಮುನ್ನಡೆಯುವಂತೆ ಪ್ರೋತ್ಸಾಹ ಕೊಡುವುದಿರ್ಬೋದು, ಅವರನ್ನು ಬೆಳೆಸುವಂಥದ್ದು, ಅವರಿಗೆ ವೇದಿಕೆಯನ್ನು ಕಲ್ಪಿಸುವಂಥದ್ದು, ಇದು ನಮ್ಮೆಲ್ಲರ ಈ ಯಕ್ಷಭಾರತಿ ತಂಡದಂಥ ಅನೇಕ ತಂಡಗಳ ಜವಾಬ್ದಾರಿ ಆಗಿರ್ತದೆ. ಇದನ್ನು ನಾವು ಮಾಡ್ತಾ ಇದ್ದೇವೆ. ಮಾಡುವಲ್ಲಿ ನಮ್ಮೆಲ್ಲ ಪೋಷಕರಿರ್ಬೋದು, ಪ್ರೇಕ್ಷಕರು ಇರ್ಬೋದು, ಪ್ರೋತ್ಸಾಹಿಸುವಂಥ ಅನೇಕ ಗಣ್ಯ ಮಾನ್ಯರಿರ್ಬೋದು, ಇವರೆಲ್ಲ ಸಹಕಾರ ನೀಡಿ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿ ಮನೆಯಿಂದ, ಪ್ರತಿ ಗ್ರಾಮಗಳಲ್ಲಿ, ಪ್ರತಿ ಶ್ರದ್ಧಾ ಕೇಂದ್ರಗಳಲ್ಲಿ ಆಚರಿಸುವಂತಾಗಬೇಕು ಅನ್ನೋಂಥ ಅಪೇಕ್ಷೆ ನಮ್ಮೆಲ್ಲರದು. ಹಾಗಾಗಿ ಇವತ್ತು ಅಮ್ಮ ಪತಿದೇವರು ಅನ್ನುವಂಥ ಶಬ್ದವನ್ನು ಹೇಳಿದರು. ಜನಾರ್ದನ ಸ್ವಾಮಿ ದೇವಸ್ಥಾನ, ಜನಾರ್ದನ ಸ್ವಾಮಿಯ ಈ ಸಭಾಂಗಣಗಳು, ಶಾರದಾ ಮಂಟಪ ಸೇರಿಕೊಂಡು ಜನಾರ್ದನ ಸ್ವಾಮಿಯ ರಥಬೀದಿ, ಇದು ಯಕ್ಷಗಾನವನ್ನು ಪ್ರೋತ್ಸಾಹಿಸಿದ್ದು, ಬೆಳೆಸಿದ್ದು, ಇದೊಂದು ಕರ್ಮಭೂಮಿ ಇದ್ದಾಗೆ ಇದೆ. ಈ ಕಲೆಗೆ ಕೊಟ್ಟಂಥ ಅನೇಕ ಕಾರ್ಯಗಳು ಇಲ್ಲಿ ನಡೆದಂಥದ್ದು ಇರ್ಬೋದು, ಇದೆಲ್ಲ ಇತಿಹಾಸ ಸೇರಿದ್ದಿರ್ಬೋದು, ಮುಂದೆಯೂ ಆಗುವಂತೆ ನಮ್ಮೆಲ್ಲರ ಒಂದು ಆರಾಧ್ಯ ದೇವರು ಜನಾರ್ದನ ಸ್ವಾಮಿ ನಮಗೆ ಈ ಕಲಾ ಪ್ರೋತ್ಸಾಹಕರಾಗಿರ್ತಾರೆ. ಇಲ್ಲಿಯ ಮುಕ್ತೇಶ್ವರ ಇರ್ತಾರೆ. ಈ ಊರಿನ ಎಲ್ಲ ಕಲಾಭಿಮಾನಿಗಳು, ಅಂದರೆ ಕಲೆಗೆ ಪ್ರೋತ್ಸಾಹ ಕೊಡುವಂಥ ಹಿರಿಯರಿದ್ದಾರೆ. ಅವರೆಲ್ಲ ಸಹಕಾರದಿಂದ ಈ ರೀತಿಯ ಕಾರ್ಯಕ್ರಮಗಳು ಮುಂದೆಯೂ ನಡಿಬೇಕು. ನಮ್ಮ ರಥಬೀದಿಗಳಲ್ಲಿ ಆಟಗಳು ಆಗಬೇಕು. ಕಲೆಯ ಇನ್ನಿತರ ಪ್ರಾಕಾರಗಳು, ಸ್ವಾಮಿ ಜನಾರ್ದನ ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ ಸಂಗೀತದ ಅನೇಕ ಪ್ರಕಾರಗಳು, ನೃತ್ಯದ ಅನೇಕ ಪ್ರಕಾರಗಳು ಪ್ರೇಕ್ಷಕರು ಇಲ್ಲದಿದ್ದರೂ ವರ್ಷಂಪ್ರತಿ ನಡೀತದೆ. ಇದು ನಡಿಬೇಕು. ಅಂದರೆ ಶಾಸ್ತ್ರೀಯ ಸಂಗೀತ ಅಂತ ಇರ್ತದೆ, ಬೇರೆ ಬೇರೆ ನೃತ್ಯಗಳು ಇರ್ತದೆ, ಪ್ರಕಾರಗಳು ಬೇರೆ ಬೇರೆ ಇರ್ತದೆ. ಆದರೆ ಅದು ನಿತ್ಯವೂ ಆಗುವಂಥದ್ದು, ನಮ್ಮೆಲ್ಲರಿಗೂ ಒಂದು ವೇದಿಕೆಯನ್ನು ಕಲ್ಪಿಸುವಂಥದ್ದು, ನಮ್ಮ ಕಿರಿಯರಿಗೆ ಸಂಗೀತದ ಪ್ರಕಾರಗಳನ್ನು ತಿಳಿಸುವಂಥದ್ದು, ಮತ್ತು ಅವರನ್ನು ಬೆಳೆಸಲಿಕ್ಕೆ ಒಂದು ಸಂದರ್ಭಗಳು, ಜಾತ್ರಾ ಸಂದರ್ಭಗಳು ಆಗ್ತದೆ. ಆ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ, ಗ್ರಾಮಗಳಲ್ಲಿ, ಶ್ರದ್ಧಾ ಕೇಂದ್ರಗಳಲ್ಲಿ ಈ ರೀತಿಯ ಪ್ರೋತ್ಸಾಹಗಳು ಬರಬೇಕು. ನಮ್ಮ ಕಲೆಯನ್ನು ಬೆಳಗುವಂಥದ್ದು, ಅದು ನಮ್ಮ ಮುಂದಿನ ಪೀಳಿಗೆಗೆ ರವಾನಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅನ್ನುವಂಥ ಆಗ್ರಹದೊಂದಿಗೆ ಈ ರೀತಿಯ ಯಕ್ಷಭಾರತೀಯ ಕಾರ್ಯದೊಂದಿಗೆ ನಮ್ಮ ಬ್ರಹ್ಮಕಲಶ ಯಕ್ಷ ಸಂಭ್ರಮ ನಡೀತಾ ಇದೆ. ನಾವೆಲ್ಲರೂ ಬೇರೆ ಬೇರೆ ಊರಿನವರಿರ್ಬೋದು, ನಮ್ಮ ಎಲ್ಲ ಗ್ರಾಮದ ಬೇರೆ ಬೇರೆ ಮನೆಯವರು ಇರ್ಬೋದು, ಇಲ್ಲಿ ಬಂದು ಒಂದಾಗಿ ಅನೇಕ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ನಮ್ಮ ಎಲ್ಲರ ಕಾರ್ಯಕ್ರಮ ಈಗ ಹಾಡು ಹೇಳಿದಾಗೆ ಭಾರತ ಮಾತೆಯನ್ನು ಒಂದು ರೀತಿಯ ಹಾಡು ಹೇಳಿದ್ದಾರೆ. ಹಾಗೆ ಕೋಟಿ ಸವಾಲಿಗೆ ಉತ್ತರ ಒಂದೇ, ಹಿಂದೂ ಧರ್ಮದ ಜಾಗರಣ. ಅಂದರೆ ಹಿಂದೂ ಜಾಗರಣ ಆಗಬೇಕು ಅಂದರೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಮನೆಗಳಲ್ಲಿ, ನಮ್ಮ ಮನಗಳಲ್ಲಿ ಈ ರಾಷ್ಟ್ರದ ಕಲ್ಪನೆಯನ್ನು ಇಟ್ಟುಕೊಂಡು ತಾಯಿ ಭಾರತೀಯ ಒಂದು ಪವಿತ್ರತೆಯನ್ನು ಉಳಿಸಲಿಕ್ಕೆ ರಾಷ್ಟ್ರ ಕಾರ್ಯ ಮಾಡಬೇಕು ಅನ್ನೋ ಅಪೇಕ್ಷೆ ಈ ಯಕ್ಷಭಾರತಿದಿದೆ, ನಮ್ಮ ಸಮಾಜದಿದೆ. ಹಿಂದೂ ಜಾತ್ರಾ ಮಹೋತ್ಸವದ ಆಗಿರ್ತದೆ, ದೇವರ ಕಲ್ಪನೆಯೂ ಆಗಿರ್ತದೆ. ಹಾಗಾಗಿ ನಾವು ಮಾಡುವಂಥ ಹೋಮ ಹವನ ಇರ್ಬೋದು, ಜಾತ್ರೆಯ ಸಂದರ್ಭದಲ್ಲಿ ನಡೆಯುವಂಥ ಬೇರೆ ಬೇರೆ ಕಾರ್ಯಕ್ರಮಗಳು ಸನಾತನ ಧರ್ಮದ ಉಳಿವಿನ ಮತ್ತು ನಮ್ಮೆಲ್ಲರ ಬದುಕಿಗೆ ಒಂದು ಉನ್ನತವಾಗಿ ಬೆಳಗಲಿಕ್ಕೆ ಅದು ದಾರಿದೀಪ ಆಗಬೇಕು, ಆಗ್ತದೆ. ಆ ದೃಷ್ಟಿಯಲ್ಲಿ ನಮ್ಮ ಸನಾತನ ಪರಂಪರೆಯ ಸಂಸ್ಕೃತಿಯನ್ನು, ಕಲಾ ಆರಾಧನೆಯನ್ನು, ಕಲಾ ಪ್ರಕಾರಗಳನ್ನು ಉಳಿಸುವಂಥ ಈ ವೇದಿಕೆಗಳು ಇನ್ನಷ್ಟು ಹೆಚ್ಚಾಗಲಿ. ನಾವೆಲ್ಲರೂ ಸೇರಿ ಇದನ್ನು ಪ್ರೋತ್ಸಾಹಿಸುವ, ಪೋಷಕರಾಗುವ, ಪ್ರೇಕ್ಷಕರಾಗುವ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ರಿಗೂ ವಂದಿಸ್ತಾ ಒಂದೇ ಮಾತರಂ.
ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಮುಂದಕ್ಕೆ ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಲಿಕ್ಕಿದ್ದಾರೆ ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದ ಶ್ರೀಯುತ ಕೌಶಿಕ್ ರಾವ್ ಇವರು. ಓಂ ಶ್ರೀ ಜನಾರ್ದನಾಯ ನಮಃ. ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರುವಂತಹ ಶ್ರೀಮತಿ ಕುಸುಮ ವಿ ಪಡುವಟ್ನಾಯ ಇವರಿಗೆ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ವಹಿಸಿರುವಂಥ ಶ್ರೀ ಕೆ ವಿನಯ್ ಚಂದ್ರ ಮಾನ್ಯ ಸಂಘಚಾಲಕರು ಪುತ್ತೂರು ಜಿಲ್ಲೆ, ಇವರಿಗೂ ಕೂಡ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ರಾಘವೇಂದ್ರ ಬೈಪಡಿತಾಯರು ಇವರಿಗೂ ಕೂಡ ಅನಂತ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆ ಬಂದಿರುವಂಥ ಎಲ್ಲ ಸಭಿಕರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇಂದಿನ ಉದ್ಘಾಟನಾ ಕಾರ್ಯಕ್ರಮ ಇದೀಗ ಕೊನೆಗೊಂಡಿದೆ. ಈ ವೇದಿಕೆಯನ್ನು ಮುಂದಿನ ಕಾರ್ಯಕ್ರಮಕ್ಕಾಗಿ ಅನುವು ಮಾಡಿಕೊಡಲಾಗ್ತದೆ.